ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಅಜ್ಜಿ, ನೀವು ಟಿವಿಯಲ್ಲಿ ಬಂದಿದ್ರಲ್ವಾ? ಪಾಪ ಅನ್ಸುತ್ತಜ್ಜಿ, ಸಾಯೋಕ್ಕೆಲ್ಲ ಹೋಗಿದ್ರಂತೆ. ಎಷ್ಟು ನೋವಾಗಿರ್ಬೇಕಲ್ವಾ ಅಜ್ಜಿ ನಿಮಗೆ? ಅಜ್ಜಿ, ನಂಗೊಂದು ಆಶ್ರಮ ಗೊತ್ತು, ಅಲ್ಲಿ ಫ್ರೀಯಾಗಿ ಊಟ ಹಾಕ್ತಾರೆ. ನೀವು ಬೇಕಿದ್ರೆ ಅಲ್ಲಿ ಹೋಗಿ ಸೇರ್ಕೋತೀರಾ? ಬಾಯಿ ಮುಚ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಿನ್ನ ಇಲ್ಲೇ ಸಾಯಿಸಾಕ್ಬಿಡ್ತೀವಿ. ಏನ್ ಅನ್ಕೊಂಡಿದೀಯ ನನ್ನ? ಬಂದ್ಬಿಟ್ಟ ಬಿಟ್ಟಿ ಸಲಹೆ ಕೊಡಕ್ಕೆ ನಿನ್ನ. ಅಯ್ಯೋ ಅಜ್ಜಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ ಅವನ ಈ ಜನನೇ ಹಾಗೆ. ಅವ್ರು ಏನ್ ಮಾಡ್ತಾರೋ ಬಿಡ್ತಾರೋ, ಬಿಟ್ಟಿ ಸಲಹೆ ಕೊಡಕ್ ಮಾತ್ರ ಬಂದ್ಬಿಡ್ತಾರೆ. ಹೋಗ್ಲಿ ಬಿಡಿ. ನಾನು ನಿಮ್ಮನ್ನ ಟಿವಿನಲ್ಲಿ ನೋಡಿದೆ, ಆದರೆ ಅವ್ರ ಥರ ಮಾತಾಡೋಕೆ ಬಂದಿಲ್ಲ. ನಾನು ಅನುಕಂಪ ತೋರ್ಸಕ್ ಬಂದ್ರಾ? ದಯಾಮರಣಕ್ಕೆ ಅರ್ಜಿ ಅಂತ ನೋಡಿದೆ. ಅಲ್ಲಮ್ಮ, ಆ ಪದದಲ್ಲೇ ದಯೆ ಅನ್ನೋದಿದೆ ಅಲ್ವಾ? ಅನುಕಂಪ ಅಂದರೆ ನಿಮ್ಗೆ ಆಗೋಲ್ಲ. ಅಂಥದ್ರಲ್ಲಿ ನೀವು ಅದನ್ನ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ? ಹೌದಲ್ವಾ? ನಾನು ಇದನ್ನ ಯೋಚನೆ ಮಾಡ್ಲಿಲ್ಲ. ನೋಡಿಮ್ಮ, 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನ ಜೀವರಾಶಿನೇ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಮನುಷ್ಯನಿಗೆ ಮಾತ್ರ ಆ ಭಗವಂತ ವಿವೇಚನಾ ಶಕ್ತಿನ ಕೊಟ್ಟಿರೋದು. ನಾವು ಅದಕ್ಕೋಸ್ಕರ ಪರಮಾತ್ಮನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕೇ ಹೊರತು ನನಗೆ ಜೀವನೇ ಬೇಡ ಅಂತಂದರೆ ಹೇಗೆ? ಒಂದು ಮಾತು ಹೇಳ್ತೀನಿ ಕೇಳಿ. ಈ ಜೀವ ಹೋಗೋ ಸಮಯದಲ್ಲಿ ಹೋಗೇ ಹೋಗುತ್ತೆ. ನೀವು ಏನು ಮಾಡಿದ್ರೂ ಅದನ್ನು ತಡೆದು ನಿಲ್ಲಿಸೋದಕ್ಕಾಗೋದಿಲ್ಲ. ಜೀವ ಹೋಗೋ ಟೈಮಲ್ಲಿ ನಾನು ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ವಲ್ಲ ಅಂತ ಕೊರಗಿದ್ರು ಏನೂ ಯೂಸ್ ಇಲ್ಲ. ಅದಕ್ಕೆ ಹೇಳಿದ್ದು, ಈ ಜೀವ ಇರೋವರೆಗೂ ನಾವು ಅದನ್ನು ಜೋಪಾನವಾಗಿ ನೋಡ್ತೀವಿ. ಇಲ್ಲೇ ಪಾರ್ಕ್ ಹಿಂದೆ ಕೋಮೇಟ್ ಚಕ್ಲಿ ಯಾರೋ ಮಾಡ್ತಾರಂತೆ, ಕೇಳಿ ನೋಡಬೇಕು. ಅದೆಲ್ಲ ಏನು ಬೇಡ. ನಾಳೆ ನೀವು ಬರೋವಾಗ ಚಕ್ಲಿ ತಿನ್ನೋದಕ್ಕೆ ರೆಡಿಯಾಗಿರಿ. ನಡಿಯೋ ಶೇಷು, ನಡಿ. ಎಲ್ಲಿಗೆ ಮೇಡಮ್?
ಎಲ್ಲಿಗೆ ಅಂತ ಕೇಳಬಾರ್ದು, ಎಷ್ಟು ದೂರ ಅಂತ ಕೇಳು. ಎಷ್ಟು ದೂರ ಮೇಡಮ್? ನಾನು ದಾರಿ ತೋರಿಸ್ತೀನಿ, ನೀನ್ ಹೋಗು. ಮೇಡಮ್, ನಮ್ಮಂತ ಬಡವ್ರ ಮನೆ ಹತ್ರ ಬಂದಿದ್ದೀರಾ? ನಮ್ಮನೇನು ಇದೇನೆ ಪಾಪು. ನಿಲ್ಸು. ಬಾ ಪಾಪು. ಡ್ಯೂಟಿ ಮೇಲೆ ಇದ್ದೀನಿ ಮೇಡಮ್, ನಾನು ಎಲ್ಲ ಕಾಯ್ತಾ ಇರ್ತೇನೆ. ನಿಮ್ಮ ಕೆಲಸ ಆದಮೇಲೆ ಹೇಳಿ, ವಾಪಸ್ ಮನೆ ಡ್ರಾಪ್ ಮಾಡ್ತೇನೆ. ಬೇಡ ಪಾಪು, ನೀನು ಮನೆ ಒಳಗೆ ಬಾ. ವಾಪಸ್ ಹೋಗ್ಬೇಕಾದ್ರೆ ನಾನು ಆಟೋದಲ್ಲಿ ಹೋಗ್ತೀನಿ. ಅಣ್ಣ, ಯಾಕೋ ಟೆನ್ಷನಲ್ಲಿ ಇದೆಯಾ? ಫ್ಯಾಮಿಲಿ ಟ್ರೀ ವಿಚಾರನಾ? ಮಹೇಶ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಭಿ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅವ್ರು ಹೇಳೋದು ಸರಿ ಅನಿಸುತ್ತೆ. ನಾನು ಅವ್ರ ಜಾಗದಲ್ಲಿ ಇದ್ದಿದ್ರೆ ನಾನು ಹಾಗೆ ಯೋಚಿಸ್ತಾ ಇದ್ನೇನು. ಆದರೆ ತುಳಸಿಯವ್ರ ಬಗ್ಗೆ ಯೋಚಿಸಿದಾಗ ಅವರ ಮಕ್ಕಳು ಸಂಧ್ಯಾ ಸಮರ್ಥ ಕೂಡ ನನ್ನ ಮಕ್ಕಳೇ ಅನಿಸುತ್ತೆ. ತುಳಸಿಯವರು ಈ ಮನೆಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ, ಅವಮಾನ ಅನುಭವಿಸಿದ್ದಾರೆ. ಹಾಗಿರುವಾಗ ಅವರ ಮಕ್ಕಳನ್ನ ದೂರ ಇಡೋದಂದ್ರೆ ಯಾಕೋ ನನ್ನ ಮನಸ್ಸು ಒಪ್ಪಲ್ಲ ಮಹೇಶ. ನಾನು ಹೀಗೆ ಯೋಚಿಸೇ ಇರಲಿಲ್ವಲ್ಲಣ್ಣ. ಬರೀ ನಮ್ಮನೆ ಮಕ್ಕಳು ಹೇಳಿದ್ದೊಂದೇ ಯೋಚಿಸ್ಬಿಟ್ಟೆ. ನೀನು ಹೇಳ್ತಾ ಇರೋದು ಸರಿ ಇದೆ, ಆದರೆ ಏನು ಮಾಡೋದು? ಈಗಿನ ಮಕ್ಕಳಿಗೆ ಇದೆಲ್ಲ ಅರ್ಥ ಆಗಲ್ಲ. ನಾನು ಏನೇ ಮಾಡಕ್ಕೆ ಹೋದರೂ ಅಭಿಗೆ ಇಷ್ಟ ಆಗದಿರೋ ಹಾಗೆ ಆಗುತ್ತೆ. ಅದು ಯಾಕಂತಲೇ ಅರ್ಥ ಆಗ್ತಿಲ್ಲ. ನಾನಿದನ್ನು ಒಪ್ಕೊಂಡ್ರೆ ಅಭಿಯಿಂದ ಶಾಶ್ವತವಾಗಿ ದೂರ ಆಗ್ಬಿಡ್ತೀನಿ. ಇದನ್ನು ಒಪ್ಕೊಳ್ಳೋದೇ ಇದ್ರೆ ತುಳಸಿಯವ್ರಿಗೆ ಮೋಸ ಮಾಡಿದಾಗುತ್ತೆ. ಅಣ್ಣ, ನಂಗೆ ಯಾಕೋ ಅಭಿ ಮನಸ್ಸಿಗೆ ಹರ್ಟ್ ಮಾಡೋದು ಬೇಡ ಅಂತ ಅನ್ನಿಸ್ತಾ ಇದೆ. ಅವರ ಆತಂಕನೇ ಬೇರೆ ಇದೆ. ಸಂಧ್ಯಾ ಸಮರ್ಥನ ನಾವು ಫ್ಯಾಮಿಲಿ ಟ್ರೀಲಿ ಸೇರಿಸ್ದೇ ಇದ್ರು ಫ್ಯಾಮಿಲಿ ಅಂತಲೇ ಅಂದ್ಕೊಂಡಿದ್ದೀವಿ. ಅವ್ರನ್ನ ಹಾಗೆ ಟ್ರೀಟ್ ಮಾಡೋಣ. ಸಂಧ್ಯಾ ಸಮರ್ಥ್ಗೆ ಏನು ಬೇಕೋ ಆ ಸಹಾಯನ ನೀನು ಮಾಡು. ಅಭಿ ಏನಾದರೂ ಪ್ರಶ್ನೆ ಮಾಡೋದಕ್ಕೆ ಬಂದರೆ ನಾನೇ ಅವ್ರನ್ನ ತಡಿತೀನಿ. ಇಲ್ಲ ಮಹೇಶ, ನಂಗೆ ಯಾಕೋ ಇದು ಸಮಾಧಾನ ಇಲ್ಲ. ತುಳಸಿಯವರು ಬಾಯ್ಬಿಟ್ಟು ಹೇಳದೇ ಇದ್ದರೂ ಅವ್ರಿಗೆ ಇದರಿಂದ ಖಂಡಿತ ನೋವಾಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.